ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತು ನಮ್ಮ ತುಮಕೂರು ವಿಶ್ವವಿದ್ಯಾಲಯ ಏನೋ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಜಿ ಪರಮೇಶ್ವರ್ ಸಾಹೇಬ್ರ ಕನಸಿನ ಕೂಸು ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಇಡೀ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ, ಮಧ್ಯಮ ವರ್ಗದ ಮಕ್ಕಳಿಗೆ ಭವಿಷ್ಯ ಅಂತಕ್ಕಂಥದ್ದು ಉಜ್ವಲ ಆಗಲಿ, ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ನಮ್ಮ ತುಮಕೂರು ನಗರದಲ್ಲಿ ಸಿಗಲಿ ಅನ್ನೋಂಥ ಉದ್ದೇಶಕ್ಕೋಸ್ಕರ ಪ್ರಾರಂಭ ಮಾಡಿದಂಥ ವಿಶ್ವವಿದ್ಯಾನಿಲಯ ಇವತ್ತು ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂತಂದರೆ ಅದು ಇವತ್ತು ಮೊನ್ನೆ ನಡೆದಂತಹ ಒಂದು ಏನು 19ನೇ ಘಟಿಕೋತ್ಸವನೇ ಸಾಕ್ಷಿ ಅಂತ ಹೇಳ್ಬೋದು. ಇವತ್ತು ತುಮಕೂರು ವಿಶ್ವವಿದ್ಯಾನಿಲಯದ ಸಮಗ್ರ ಸುಧಾರಣೆಗೋಸ್ಕರ ಮತ್ತು ವಿದ್ಯಾರ್ಥಿ ಸ್ನೇಹಿ ಆಡಳಿತವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ ಇವತ್ತು ಪ್ರೆಸ್ ಮೀಟನ್ನು ಮಾಡಲಿಕ್ಕಿದೆ. ಇವತ್ತು ಒಂದು 4 ವಿಷಯವನ್ನು ನಾವು ಪ್ರಸ್ತಾಪಿಸಲಿಕ್ಕೆ ಇಷ್ಟಪಡ್ತೇವೆ. ಒಂದು, ಮೊದಲನೇದಾಗಿ ಏನು ತುಮಕೂರು ವಿಶ್ವವಿದ್ಯಾನಿಲಯ ಒಂದು ಸ್ವಾಯತ್ತ ಸಂಸ್ಥೆ. ಇವತ್ತು ಸ್ವಾಯತ್ತ ಸಂಸ್ಥೆಯಾಗಿ ಅದು ಉಳಿದಲೇ ಸ್ವಾಹಿತ ಸಂಸ್ಥೆಯಾಗಿ ಬದಲಾವಣೆ ಆಗ್ತಿರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಅಂತ ವಿದ್ಯಾರ್ಥಿ ಪರಿಷತ್ ಪ್ರಶ್ನೆ ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಮೊನ್ನೆ ಎಷ್ಟು ತರಾತುರಿಯಲ್ಲಿ 41 ಲಕ್ಷವನ್ನು ಖರ್ಚು ಮಾಡಿ ಒಂದು ಏನು ಘಟಿಕೋತ್ಸವವನ್ನು ಆರ್ಗನೈಸ್ ಮಾಡಿದ್ರು. ಈ ಘಟಿಕೋತ್ಸವದಲ್ಲಿ 31 ಲಕ್ಷವನ್ನು ಟೆಂಟಿಗೆ ಖರ್ಚು ಮಾಡ್ತಾರೆ. ಅಂದರೆ ಇವತ್ತು 3 ವರ್ಷ ಟೆಂಟಿಗೆ, ಜರ್ಮನ್ ಶೆಡ್ಡಿಗೆ ಖರ್ಚು ಮಾಡೋ ಹಣವನ್ನು ಉಳಿಸಿದ್ರೆ ಒಂದು ಹೊಸ ಆಡಿಟೋರಿಯಮನ್ನೇ ಕಟ್ಬೋದು. ಅಷ್ಟು ದುಂದು ವೆಚ್ಚವನ್ನು ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು ತಮ್ಮ ಪರಿಶ್ರಮದ ಹಣದಿಂದ ಕಟ್ಟಿದಂಥ ಫೀಸನ್ನು ಏನಕ್ಕೆ ಈ ರೀತಿ ದುಂದು ವೆಚ್ಚ ಮಾಡ್ತಿದ್ದಾರೆ ಅಂದರೆ ಅವ್ರು ಹೇಳ್ತಾರೆ, ನಾವು ಬೇರೆ ಯೂನಿವರ್ಸಿಟಿಗಳಿಗೆ, ಪ್ರೈವೇಟ್ ಯೂನಿವರ್ಸಿಟಿಗಳಿಗೆ ಕಂಪ್ಯಾರಿಸನ್ ಮಾಡಿದ್ರೆ ನಾವು ಅದೇ ಥರ ಲೆವೆಲ್ ಬೇಕು ಅಂತ. ಸ್ವಾಮಿ, ನಾವು ಕೇಳ್ತಾ ಇರ್ತಕ್ಕಂಥದ್ದು ನಿಮಗೆ ಗುಣಮಟ್ಟವಾದಂಥ ಶಿಕ್ಷಣ ಕೊಡಿ, ಕ್ವಾಲಿಟಿ ಎಜುಕೇಷನ್ ಕೊಡಿ. ಜರ್ಮನ್ ಟೆಂಟಲ್ಲಿ ನೀವು ಘಟಿಕೋತ್ಸವ ಮಾಡಿದ್ರೆ ನಿಮಗೆ ಕಮಿಷನ್ ಸಿಗ್ಬೋದೇ ಹೊರತು ವಿದ್ಯಾರ್ಥಿಗಳಿಗೆ ಏನು ಬದಲಾವಣೆ ಆಗಲಿಕ್ಕಿಲ್ಲ. ಮತ್ತು ಇನ್ನೊಂದು ವಿಷಯವನ್ನು ಪ್ರಸ್ತಾಪಿಸ್ತಾರೆ ಮಾನ್ಯ ಕುಲಪತಿಗಳು. ಚಿನ್ನದ ಪದಕ ಯಾಕೆ ಸಿಕ್ಕಿಲ್ಲ ಅಂದರೆ ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಾರೆ. ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆ ಅಂದರೆ ಹಂಗಾರೆ ನಿಮಗೆ ಮೊದಲೇ ಗೊತ್ತಿತ್ತಾ ಇವತ್ತು ನಾವು ಚಿನ್ನದ ಪದಕವನ್ನು ಕೊಡ್ತಾ ಇಲ್ಲ ಅನ್ನೋದು ನಿಮಗೆ ಮೊದಲೇ ಗೊತ್ತಿತ್ತಾ ಅನ್ನೋದು ಇವತ್ತು ವಿದ್ಯಾರ್ಥಿ ಪರಿಷತ್ನ ಪ್ರಶ್ನೆ ಆಗಿದೆ. ಮತ್ತು ಇನ್ನೊಂದು ವಿಷಯವನ್ನು ಪ್ರಸ್ತಾಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನು ದುಂದು ವೆಚ್ಚ ಮಾಡ್ತಾ ಇದ್ದಾರೆ, ಇದಕ್ಕೆ ಕಡಿವಾಣವನ್ನು ಆಗಬೇಕು. ಇವತ್ತು ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳು ಇವತ್ತು ಓದಬೇಕು ಅಂತಂದರೆ ಫೀಸ್ ಯಾವ ಥರ ಹೈಕ್ ಆಗ್ತಿದೆ ಅನ್ನೋದಕ್ಕೆ 2-3 ಉದಾಹರಣೆ ಹೇಳೋದಾದರೆ, 2019ರಲ್ಲಿ ಒಬ್ಬ ವಿದ್ಯಾರ್ಥಿಯ ಫೀಸ್ 3,000 ಇದ್ದರೆ ಇವತ್ತು 5,500ರಿಂದ 6,000ಕ್ಕೆ ಹೆಚ್ಚಾಗಿದೆ. ಅಂದರೆ ಕೇವಲ 6 ವರ್ಷಗಳಲ್ಲಿ ಇವತ್ತು ಫೀಸ್ ಅಂತಕ್ಕಂಥದ್ದು 100%, 120% ಫೀಸ್ ಹೈಕ್ ಆಗಿದೆ. ಇದನ್ನು ವಿದ್ಯಾರ್ಥಿ ಪರಿಷತ್ ಪ್ರಶ್ನೆ ಮಾಡುತ್ತೆ. ಇನ್ನು ಮುಂದಿನ 3 ವರ್ಷಗಳಲ್ಲಿ ಯಾವುದೇ ರೀತಿ ಫೀಸನ್ನು ಹೈಕ್ ಮಾಡದೆ ಎಲ್ಲ ವಿದ್ಯಾರ್ಥಿಗಳಿಗೂ ಓದಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇವತ್ತು ಇನ್ನೊಂದು 2-3 ಸಾವಿರ ಜಾಸ್ತಿ ಕೊಟ್ಟರೆ ಪ್ರೈವೇಟ್ಗಳಲ್ಲೇ ಓದ್ಬೋದು. ಯಾಕೆ ಯೂನಿವರ್ಸಿಟಿಗಳಲ್ಲಿ ಅಡ್ಮಿಷನ್ ಕಡಿಮೆ ಆಗ್ತಿದೆ ಅಂತ ಅಂದರೆ ಮೇಜರ್ ಕಾರಣ ಏನಂದರೆ ಫೀಸ್ ಹೈಕ್ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಏನು ಒಂದು ನಿಯಮಾವಳಿ ಇದೆ, ಪ್ರತಿ ವರ್ಷ 10% ಕೂಡ ನೀವು ಫೀಸನ್ನು ಹೈಕ್ ಮಾಡಲಿಕ್ಕೆ ಪ್ರಾವಿಷನ್ ಇದೆ. ಆದರೆ ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಕೇವಲ 6 ವರ್ಷಗಳಲ್ಲಿ 120 ಪಟ್ಟು ಇವತ್ತು ಏನು ಫೀಸನ್ನು ಹೈಕ್ ಮಾಡಿದ್ದಾರೆ. ಈ ಒಂದು ನಿರ್ಧಾರವನ್ನು ಯೂನಿವರ್ಸಿಟಿ ವಾಪಸ್ ಪಡಿಬೇಕು. ಈ ಮುಖಾಂತರ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತಾ ಇದೆ. ಮತ್ತು ಇನ್ನೊಂದು ಮೇಜರಾಗಿ ಇರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಸಿಂಡಿಕೇಟ್ ಏನೋ ನಡಾವಳಿಗಳಿದೆ, ಮೀಟಿಂಗ್ಗಳಾಗತ್ತೆ, ಅದನ್ನು ಪಾರದರ್ಶಕತೆ ಮಾಡಬೇಕು. ಯಾಕಂತಂದರೆ ಇವತ್ತು ಏನು ವಿಧಾನಸಭೆಯಲ್ಲಿ ಅಥವಾ ವಿಧಾನ ಪರಿಷತ್ನಲ್ಲಿ ಏನು ಚರ್ಚೆ ಆಗ್ತದೆ ವಿಷಯ, ಅದನ್ನು ಇವತ್ತು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದಾರೆ, ಜನಕ್ಕೋಸ್ಕರ, ಜನದ ಹಿತದ ಬಗ್ಗೆ ಅಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಆದರೆ ದುರ್ದೈವದ ಸಂಗತಿ ಏನಪ್ಪ ಅಂತಂದರೆ, ಇದೇ ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಸಿದ್ದೇಗೌಡರು ಅವರು ಏನು ಕುಲಪತಿಗಳಾಗಿದ್ದಂಥ, ಉಪಕುಲಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಕೂಡ ಲೈವ್ ಟೆಲಿಕಾಸ್ಟ್ ಮಾಡಿದಂಥ ಉದಾಹರಣೆಗಳು ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿದೆ. ಆದರೆ ಈಗ ಬಂದಿರತಕ್ಕಂತಹ ಮಾನ್ಯ ಕುಲಪತಿಗಳ ಸಂದರ್ಭದಲ್ಲಿ ಏನಾಗಿದೆ ಅಂತಂದರೆ, ನೀವು ಯಾವುದೇ ರೀತಿ ಅಲ್ಲಿ ಏನು ಮೀಟಿಂಗಲ್ಲಿ ಚರ್ಚೆ ಆಗುತ್ತೆ ಅದು ಯಾವುದೂ ಕೂಡ ಲೈವ್ ಟೆಲಿಕಾಸ್ಟ್ ಆಗೋದಿಲ್ಲ. ಮತ್ತು ಇನ್ನೊಂದು, ವೆಬ್ಸೈಟ್ಗಳಲ್ಲಿ ಯಾವುದೇ ಲಿಂಕ್ಗಳನ್ನು ಓಪನ್ ಮಾಡಿ ಅಲ್ಲಿ ಏನು ಚರ್ಚೆ ಆಗಿದೆ ಅಂತ ನೋಡ್ಲಿಕ್ಕೆ ಹೋದರೆ ಎಲ್ಲ ಲಿಂಕ್ಗಳು ಕೂಡ ಎರರ್ ಅಂತ ಬರುತ್ತೆ. ಇದಕ್ಕೆ ಕಾರಣ ಏನು ಅಂತ ವಿದ್ಯಾರ್ಥಿ ಪರಿಷತ್ ಪ್ರಶ್ನೆ ಮಾಡುತ್ತೆ. ಇವತ್ತು ಇದು ಪಾರದರ್ಶಕತೆಯನ್ನು ತರಬೇಕು. ಸಿಂಡಿಕೇಟ್ ಮೀಟಿಂಗ್ಗಳಲ್ಲಿ ಏನೆಲ್ಲ ನಿರ್ಣಯಗಳಾಗುತ್ತೆ ಅದು ಪಾರದರ್ಶಕವಾಗಿ ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಕೂಡ ಮತ್ತು ಸಾರ್ವಜನಿಕರಿಗೆ ತಿಳಿಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇವತ್ತು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸ್ತಾ ಇದೆ.